ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಕಡೆಯಿಂದ ಇವತ್ತಿನ ಫಸ್ಟ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ನಾಮಿನೇಷನ್ಸ್ ಪ್ರೋಮೋ ಅಂತ. ಯಾಕಂದ್ರೆ ಅಶ್ವಿನಿ ಗೌಡ ಅವರ ತಲೆ ಮೇಲೆ ನಾಮಿನೇಟ್ ಅಂತ ಒಂದು ಸ್ಟಿಕ್ಕರ್ ಹಚ್ಚಿದ್ದಾರೆ. ಅದೇ ರೀತಿಯಾಗಿ ಜಾನಿ ಅವ್ರ ತಲೆ ಮೇಲೆ ಒಂದು ಸ್ಟಿಕ್ಕರ್ ಹಚ್ಚಿದ್ದಾರೆ. ಮತ್ತೆ ಆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಇರಬಹುದು, ಅದಾದ್ಮೇಲೆ ಮುಖ್ಯವಾಗಿ ಇಲ್ಲಿ ಗಿಲ್ಲಿಗೆ ಗುಲಾಮ ಅಂತ ಒಂದು ಇದಾಕಿದ್ದಾರೆ. ಇದಾಕಿ ಬಟ್ಟೆ ಕಟ್ಕೊಂಡಿದ್ದಾರೆ, ಸ್ಟಿಕ್ಕರ್ ಹಾಕಿದ್ದಾರೆ ಗುಲಾಮ ಅಂತ. ಆ ಗುಲಾಮ ಯಾವ ಕಾರಣಕ್ಕೆ ಬಂದಿರ್ಬೋದು. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರಿಗೆ ಐ ಆಮ್ ಸಾರಿ ಅಂತ ಹೇಳಿ ಒಂದು ಬೋರ್ಡ್ ಹಾಕಿದ್ದಾರೆ, ಕುತ್ತಿಗೆಯಲ್ಲಿ ಬೋರ್ಡ್ ಹಾಕಿದ್ದಾರೆ. ಅದು ಯಾವ ಕಾರಣಕ್ಕೆ ಬಂದಿರ್ಬೋದು, ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಯಾರು ಮಾಡಿರಬಹುದು. ಮುಖ್ಯವಾಗಿ ಪ್ರೋಮೋದಲ್ಲಿ ಏನಿದೆ, ಈ ಪ್ರೋಮೋ ತಗೊಂಡಾಗ ನಮ್ಮ ಗಮನಿಸಿದಾಗ ಏನಾಗುತ್ತೆ ಅಂದ್ರೆ, ಅಶ್ವಿನಿ ಗೌಡ ಮತ್ತು ನಮ್ಮ ಗಿಲ್ಲಿ ಅವರು ಇಬ್ರು ಫೈಟ್ ಮಾಡ್ತಾ ಇದ್ದಾರೆ, ಫೈರ್ ಆಗ್ತಾ ಇದೆ ಇಬ್ಬರಿಗೆ. ನಿನ್ನ ವ್ಯಕ್ತಿತ್ವ ಏನನ್ನೋದು ಪ್ರೂವ್ ಆಗ್ತಾ ಇದೆ ಅಂತ ನಮ್ಮ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರು ಹೇಳ್ತಾ ಇದ್ದಾರೆ. ಮತ್ತೆ ಈ ಪ್ರೋಮೋ ನೋಡಿದಾಗ ಇಬ್ಬರಲ್ಲಿ ತಪ್ಪು ಯಾರ್ದು, ಯಾರಾಗಿ ಅತಿಯಾಗಿ ಬಿಹೇವ್ ಮಾಡ್ತಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮುಖ್ಯವಾಗಿ ಈ ಪ್ರೋಮೋ ಏನಂದ್ರೆ, ಬಿಗ್ ಬಾಸ್ ಕಡೆಯಿಂದ ಕ್ವಶನ್ ಕೇಳ್ತಾರೆ. ಬಿಗ್ ಬಾಸ್ ಒಂದು ಪ್ರಶ್ನೆ ಮಾಡ್ತಾರೆ, ಈ ಮನೆಯಲ್ಲಿ ಅತಿ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡೋದು ಯಾರು ಅಂತ. ಆ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ಮನೆಯಲ್ಲೇ ಇಮಾಮಿನಸ್ ಅಂತ ಹೇಳ್ಬೋದು, ಫುಲ್ಲು ಅಂದ್ರೆ ಈಗ ರಾಜಕ ಆಗಿರ್ಬೋದು, ನಮ್ಮ ರಘು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ತುಂಬಾ ಜನ ಅಶ್ವಿನಿ ಮೇಡಮ್ ಹೆಸರು ತಗೊಂಡಿದ್ದಾರೆ. ಕಾರಣ ಏನಂದ್ರೆ, ಅವರು ತುಂಬಾ ಸಲ ಮೈಕ್ ಹಾಕಲ್ಲ, ತುಂಬಾ ಸಲ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾರೆ. ಮೊನ್ನೆ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಮಾತಾಡಿರೋದಾಗಿರ್ಬೋದು, ಮತ್ತೆ ಮೈಕ್ ಹಾಕದೆ ಇರಬಹುದಾಗಿರ್ಬೋದು. ಇಂತಹ ವಿಷಯಗಳ ಕನ್ಸಿಡರ್ ಮಾಡಿ ತುಂಬಾ ಜನ ಅಶ್ವಿನಿ ಅವರಿಗೆನೆ ವೋಟ್ ಮಾಡಿದ್ದಾರೆ. ಅಂದ್ರೆ ಈ ಮನೆಯಲ್ಲಿ ಅತಿ ಹೆಚ್ಚು ರೂಲ್ಸ್ ಬ್ರೇಕ್ ಮಾಡೋದು ಅಶ್ವಿನಿ ಅವರಂತ. ಆವಾಗ ಅವ್ರಿಗೆ ಕೊಳ್ಳಲ್ಲಿ ಒಂದು ಐ ಆಮ್ ಸಾರಿ ಅಂತ ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಅಲ್ಲಿ ಹಾಕಿದ ಕಾರಣ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ನೀವು ಎಲ್ಲರ ಹತ್ರ ಹೋಗಿ ಬಸ್ಕಿ ಹೊಡೆದು ನಾನು ತಪ್ಪು ಮಾಡಿದೀನಿ, ಇನ್ಮೇಲೆ ರೂಲ್ಸ್ ಬ್ರೇಕ್ ಮಾಡಲ್ಲ ಅಂತೇಳಿ ಎಲ್ಲರ ಹತ್ರ ಹೋಗಿ ನೀವು ಕೇಳಬೇಕು. ಆದ್ರೂ ಒಂದು ಕಾನ್ಸೆಪ್ಟ್. ಅದೇ ರೀತಿಯಾಗಿ ಎಲ್ಲರೂ ಒಂದು ಪ್ರಶ್ನೆ ಕೇಳ್ತಾರೆ, ಸುಮಾರು 10-12 ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆಗಳಿಗೆ ಯಾರು ಸೂಟ್ ಆಗ್ತಾರೆ ಅವ್ರ ಹೆಸರೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಹೇಳ್ತಾರೆ, ಅವರು ನಾಮಿನೇಟ್ ಆಗ್ತಾರೆ. ಇದ್ರಲ್ಲಿ ನೋಡಿದಾಗ ಅಶ್ವಿನಿ ಜಾನ್ ಅವ್ರು ಇಬ್ರು ನಾಮಿನೇಟ್ ಆಗಿದ್ದಾರೆ. ಗುಲಾಮ ಅಂತ ನಮ್ಮ ಗಿಲ್ಲಿಗೆ ಹಾಕಿದ್ದಾರೆ. ಈಗ ಗುಲಾಮ ಅಂತ ಗಿಲ್ಲಿಗೆ ಯಾವ ಕಾರಣ ಕೊಟ್ಟಿರ್ಬೋದು ಹೇಳಿ? ಗುಲಾಮ ಅಂದ್ರೆ, ಈಗ ಯಾರೇ ಕ್ಯಾಪ್ಟನ್ ಆದ್ರೂ ನಾನ್ ವೈಸ್ ಕ್ಯಾಪ್ಟನ್ ಅಂತ ಹಿಂದಿಂದ ಹೋಗ್ತಾ ಇರ್ತಾನಲ್ಲ, ಅಂದ್ರೆ ಯಾರ ಕಡೆ ಇದಾಗುತ್ತೋ ಅವ್ರಿಗೆ ಗುಲಾಮ ಆಗಿರ್ತಾನ ಅಂತ ಹೇಳಿ ಅಲ್ಲಿನ ಯಾರು ಕಂಟೆಸ್ಟೆಂಟ್ಗಳು ನಮ್ಮ ಗಿಲ್ಲಿಗೆ ಕೊಟ್ಟಿರ್ಬೋದು ಅನ್ಸುತ್ತೆ. ಅದೇ ರೀತಿಯಾಗಿ ಅಶ್ವಿನಿ ಗೌಡ ಅವರು ಕೂಡ ಅದೇ ರೀತಿ ಆಗ್ತಾ ಇದೆ. ಏನಂದ್ರೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡೋದು ಅಶ್ವಿನಿ ಗೌಡ ಅಂತ. ಈ ಟೈಮಲ್ಲಿ ಏನಂದ್ರೆ, ಬಸ್ಕಿ ಹೊಡೆದು ಸಾರಿ ಕೇಳ್ಬೇಕಲ್ವಾ, ಎಲ್ಲರ ಹತ್ರ ಸಾರಿ ಕೇಳ್ತಾ ಇದ್ದಾರೆ. ಹೋಗಿ ಯಾರು ಅಶ್ವಿನಿ ಗೌಡ ಅವರು, ನಾನು ತಪ್ಪಾಯ್ತು ಮತ್ತೆ ರೂಲ್ಸ್ ಬ್ರೇಕ್ ಮಾಡಲ್ಲ ಅಂತ. ಈಗ ಗಿಲ್ಲಿ ಟೈಮ್ ಬರುತ್ತೆ. ಗಿಲ್ಲಿ ಟೈಮ್ ಬಂದಾಗ ಏನಾಗುತ್ತಂದ್ರೆ, ಹೊರಗಡೆ ಹೋಗಿ ಗಾರ್ಡನ್ ಎಲ್ಲದಲ್ಲಿ ನಮ್ಮ ಗಿಲ್ಲಿ ಚೇರ್ ಮೇಲೆ ಕುತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಎಲ್ಲರನ್ನು ಮುಗಿಸ್ಕೊಂಡು ಕೊನೆಗೆ ನಮ್ಮ ಗಿಲ್ಲಿ ಹತ್ರ ಬರ್ತಾರೆ ನಮ್ಮ ಅಶ್ವಿನಿ ಗೌಡ ಅವರು. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ನೋಡಿ, ಈಗ ಅಶ್ವಿನಿ ಗೌಡ ಅವ್ರ ಸ್ಟ್ರೆಂತ್ ಏನ್ ಹೇಳಿ, ಮಾತುಗಾರಿಕೆ, ಅವ್ರ ವಾಯ್ಸು, ಮಾತಾಡೋದು ಅವರ ಸ್ಟ್ರೆಂತ್. ಅದು ಗಿಲ್ಲಿ ಅವ್ರ ಸ್ಟ್ರೆಂತ್ ಏನ್ ಹೇಳಿ, ಕಾಮಿಡಿ ಮಾಡೋದು, ಇಟೇಟಿಂಗ್ ಮಾಡೋದು, ಅವ್ರ ಕಡೆಯಿಂದ ಒಂದು ಕಂಟೆಂಟ್ ತಗೊಳೋದು, ಇದು ಇವ್ರ ಸ್ಟ್ರೆಂತ್. ಈ ರೀತಿ ಆದಾಗ ಏನಾಗುತ್ತಂದ್ರೆ, ಈಗ ಆಲ್ಮೋಸ್ಟ್ ಮನೆಯವ್ರು ಎಲ್ಲ ಹತ್ರ ಹೋಗಿದ್ರೆ ಸಾರಿ ಅಂತ ಕೇಳಿದ್ರೆ ಅವ್ರು ಏನು ರಿಯಾಕ್ಟ್ ಮಾಡಲ್ಲ, ಆಯ್ತು ಮೇಡಮ್ ಓಕೆ ಅಂದಿರ್ತಾರೆ. ಅದೇ ತರ ಗಿಲ್ಲಿ ಮಾಡಿದ್ರೆ ಇರೋ ಕಂಟೆಸ್ಟೆಂಟ್ಗಳಿಗೂ ಗಿಲ್ಲಿಗೂ ವ್ಯತ್ಯಾಸ ಏನಿರುತ್ತೆ ಹೇಳಿ? ಏನಾದ್ರೂ ಇರುತ್ತೆ ವ್ಯತ್ಯಾಸ? ನೋ ಚಾನ್ಸ್. ಇಲ್ಲಿ ಏನಾದ್ರೂ ಬಿಗ್ ಬಾಸ್ ಮೇಲೆ ಇರೋದು, ಬಿಗ್ ಬಾಸ್ ಮನೆಗೆ ಬರೋದೇ ಅತಿ ಮಾಡೋಕೆ. ಅತಿಯಾಗಿ ಮಾಡ್ಲೇಬೇಕು, ಅತಿಯಾಗಿ ಆಡ್ಲೇಬೇಕು. ಆವಾಗ್ಲೇನೆ ವೀಕ್ಷಕರು ನಿಮ್ಮ ಮುಖಾನ ನಿಮ್ಮ ಮುಸುಡಿನ ನೋಡೋದಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆ ಟೈಮಲ್ಲಿ ಇರೋ 14 ಜನಗಳ ತರ ಆಯ್ತು ಓಕೆ ಇನ್ಸ ತಪ್ಪು ಮಾಡ್ಬೇಡ ಅಂದ್ಬಿಟ್ರೆ ಗಿಲ್ಲಿಗೂ ಅವ್ರಿಗೆ ವ್ಯತ್ಯಾಸನೇ ಇರಲ್ಲ. ಇಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದಾರೆ, ಗಿಲ್ಲಿದಿ ಅತಿ ಆಯ್ತು ಅಂತ. ಹೌದು, ಅತಿ ಆಯ್ತು, ಅತಿ ಆಗ್ಬೇಕು. ಆದ್ರೆ ಇಲ್ಲಿ ವಯಸ್ಸು ಅಂತ ಬಂದಾಗ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅಶ್ವಿನಿ ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಕೊಡೋ ಪ್ಲೇಸ್ ಅಲ್ಲಿ, ಕೊಡೋ ಸ್ಥಾನದಲ್ಲಿ ಮರ್ಯಾದೆ ಕೊಡ್ಬೇಕು. ಇದು ಒಂಥರ ಟಾಸ್ಕ್ ಇದ್ದಂಗೆ. ಅವ್ರು ಬರ್ತಾರೆ ಸಾರಿ ಕೇಳಕ್ಕೆ, ಅವ್ರನ್ನೇನೋ ಒಂದು ಕೀಟ್ಲೆ ಕೊಡ್ಬೇಕು, ಏನೊಂದು ಕ್ವಾಟ್ಲೆ ಕೊಡ್ಬೇಕು, ಏನೋ ಒಂದು ಇಟೇಟಿಂಗ್ ಮಾಡ್ಬೇಕು, ಕಂಟೆಂಟ್ ಏನೋ ಕೊಡ್ಬೇಕಲ್ಲ. ಈಗ ಎಲ್ಲರ ತರ ಅವರು ಸೈಲೆಂಟ್ ಆಗ್ಬಿಟ್ರೆ ಅದಕ್ಕೆ ವ್ಯತ್ಯಾಸ ಏನಿರುತ್ತೆ? ಬಟ್ ಇನ್ನೂ ಬೇರೆ ರೀತಿಯಾಗಿ ಟ್ರೈ ಮಾಡ್ಬೋದಾಗಿತ್ತು ಗಿಲ್ಲಿ. ಬಟ್ ಅಶ್ವಿನಿ ಅವ್ರು ಬಂದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ತಾರೆ. ಅಶ್ವಿನಿ ಅವ್ರು ಕೂಡ ಆಲೇ ಸ್ಮೈಲ್ ಮಾಡ್ತಾ ಇರ್ತಾರೆ. ಗಿಲ್ಲಿ ಹತ್ರ ಬಂದನೇ ಸ್ಮೈಲ್ ಮಾಡ್ತಾ ಇರ್ತಾರೋ. ಏನಂದ್ರೆ, ಇವ್ನು ಏನೋ ಒಂದು ಮಾಡ್ತಾನೆ, ಇವ್ನು ಏನೋ ಒಂದು ಆಟ ಆಡ್ಸ್ತಾನೆ ಬಿಡೋದಿಲ್ಲ ಅಂತೇಳಿ. ಆ ರೀತಿ ಬಂದಾಗ
ಅಲ್ಲಿ ಏನಾಗುತ್ತೆ ಅಂದ್ರೆ ಕ್ಯಾಪ್ಟನ್ ಕರ್ಕೊಂಡ್ಬರ್ತಾರೆ ಅವ್ರ ಹತ್ರ ಸಾರಿ ಕೇಳ ಅಂತ. ಅಂದ್ರೆ ಈಗ ಮನೆ ಮಂದಿ ಎಲ್ಲ ಹತ್ರ ಸಾರಿ ಕೇಳ್ಬೇಕಲ್ವಾ. ಲಾಸ್ಟ್ ಪೋರ್ಷನ್ ನಮ್ ಗಿಲ್ಲಿ ಹತ್ರ ಬಂದಾಗ ಸಾರಿ ಕೇಳಕ್ ಬರ್ತಾರೆ ಅಶ್ವಿನಿ ಗೌಡ ಅವರು. ಸಾರಿ ಹತ್ರ ಕೇಳಕ್ ಬಂದಾಗ ಇವ್ರ ಚೇರ್ ಮೇಲೆ ಕಾಲ್ ಹಾಕೊಂಡು ಕುತ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏನಾಗ್ತಂದ್ರೆ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಹಟ್ ಆಗೋದು ಗ್ಯಾರಂಟಿ. ಯಾಕಂದ್ರೆ ಅವ್ರ ವಯಸ್ಸಿಗೂ ಇವ್ರ ವಯಸ್ಸಿಗೂ ಅಂತ ಬಂದಾಗ ಸಾರಿ ಅಂತ ಕೇಳಕ್ ಬಂದಾಗ ಇವ್ರೇನಪ್ಪ ಕಾಲ್ ಹಾಕೊಂಡು ಕುತ್ಕೊಂಡಿದ್ದಾನೆ ಅಂತ ಗಾಸಿ ಉಂಟಾಗೋದು ಗ್ಯಾರಂಟಿ. ಅದು ತಪ್ಪೇ ಇಲ್ಲ. ಆದ್ರೆ ಇಲ್ಲಿ ಗಿಲ್ಲಿ ತಪ್ಪ? ನನ್ನ ಪ್ರಕಾರ ಗಿಲ್ಲಿದು ತಪ್ಪಿಲ್ಲ. ಕಾರಣ ಏನಲ್ಲಿ ಅದು ಸಿಚುವೇಶನ್. ಈಗ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಒಳ್ಳೆ ಹೊರಗಡೆ ಪ್ರೇಕ್ಷಕರಾಗಿರ್ಬೋದು ವೀಕ್ಷಕರಾಗಿರ್ಬೋದು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಶ್ವಿನಿ ಗೌಡ ಗಿಲ್ಲಿ ಅಂದ್ರೆ ಇವ್ರಿಬ್ರಿಗೆ ತುಂಬಾ ಫೈಟ್ ಆಗುತ್ತೆ ಗುರು, ಇಬ್ರಿಗೂ ಫೈರ್ ಆಗುತ್ತೆ, ನೋಡ್ಬೇಕು ಯಾವ ರೀತಿ ಇರ್ತಂತ. ಅದು ಗಿಲ್ಲಿಯ ಒಂದು ವ್ಯಕ್ತಿತ್ವ. ಏನಂತೇಳಿ ಹಂಗಂತ ಅವ್ರಿಗೆ ಅವಮಾನ ಮಾಡಲ್ಲ. ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಇವ್ನ ಆಟ ಆಡ್ತಾನೆ ಅಂತ ಹೇಳಿ. ಅಂದ್ರೆ ಈಗ ನೀವು ಅಶ್ವಿನಿ ಗೌಡ ಅವ್ರು ತಗೊಂಡ್ರೆ ಅಶ್ವಿನಿ ಗೌಡ ಅವ್ರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ, ಅವ್ರ ವಯಸ್ಸು ತಕ್ಕಂತ ರಿಯಾಕ್ಟ್ ಮಾಡಿದಾರ, ಅವ್ರ ವಯಸ್ಸು ತಕ್ಕಂತ ಅವ್ರ ವ್ಯಕ್ತಿತ್ವ ಉಳಿಸ್ಕೊಂಡಿದಾರ. ತುಂಬಾ ಸಲ ಡ್ಯಾಮೇಜ್ ಆಗಿದೆ ಅದು ಕೂಡ. ಆದ್ರೆ ಇಲ್ಲಿ ಫನ್ ಮೇಲೆ ಹೋಗ್ತಾ ಇದೆ, ಅಲ್ಲಿ ನಗ್ತಾ ಇದ್ದಾನೆ ಗಿಲ್ಲಿ. ಸೀರಿಯಸ್ ಆಗಿ ನೀವು ಕ್ಷಮೆ ಕೇಳ್ಬೇಕಾದ್ರೆ ಏನೋ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ದಟ್ಸ್ ದ ರಾಂಗ್ ವೇ. ಬಟ್ ಇದೇನೋ ಒಂದು ಕಂಟೆಂಟ್, ಒಂದು ಸಿಚುವೇಶನ್ ಆಗ್ತಾ ಇದೆ. ಅಲ್ಲಿ ಸಾರಿ ಕೇಳೋಕಂತ ಬಂದಾಗ ಗಿಲ್ಲಿ ಆಟ ಆಡ್ತಾ ಇದ್ದಾನೆ, ಕಾಲ್ ಮೇಲೆ ಕಾಲ ಹಾಕೊಂಡು ಕುತ್ಕೊಂಡಿದ್ದಾನೆ. ಅದು ತುಂಬಾ ಹೀಗೋ ಆಗಿದೆ ಅಶ್ವಿನಿ ಗೌಡ ಅವರಿಗೆ. ಸರ್ವೇ ಸಾಮಾನ್ಯ ಅಲ್ಲಿ ಆಗುತ್ತೆ. ಬಟ್ ಇದನ್ನೇ ಕೆಲವು ಜನ ಅತಿ ಆಯ್ತು ಮಾಡಬಾರ್ದು ಅನ್ನೋದು ತುಂಬಾ ತಪ್ಪಾಗುತ್ತೆ. ಅತಿಯಾಗಿ ಆಡ್ಲೇಬೇಕು ಗುರು ಬಿಗ್ ಬಾಸ್ ಮನೆಯಲ್ಲಿ. ಅತಿಯಾಗಿ ಆಡ್ದಾಗ್ಲೇನೆ ಅತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಂಟೆಂಟ್ ಬರೋದು, ಹೊರಗಡೆ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಅವ್ರು ಕಾಣೋದು. ಅದರಿಂದ ನಾನು ಇಲ್ಲಿ ಗಿಲ್ಲಿದು ತಪ್ಪು ಅಂತ ಹೇಳಲ್ಲ, ಹಂಗಂತ ಅಶ್ವಿನಿ ಗೌಡ ಮಾತಾಡೋದು ತಪ್ಪು ಅಂತ ಹೇಳಲ್ಲ. ಯಾಕಂದ್ರೆ ಇಲ್ಲಿ ಗಿಲ್ಲಿ ಒಂದು ಕ್ಯಾರೆಕ್ಟರ್ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡಕ್ಕೆ ಅಶ್ವಿನಿ ಗೌಡ ಪ್ರಯತ್ನ ಪಡ್ತಾ ಇದ್ದಾರೆ. ಏನಂತೇಳಿ ಇಲ್ಲಿ ಏನಾಗ್ತಾ ಇದಾರೆ, ಇದು ನಿನ್ನ ವ್ಯಕ್ತಿತ್ವ ಅಲ್ಲ, ಇದು ನನ್ನ ವ್ಯಕ್ತಿತ್ವ ಹಾಳಾಗಲ್ಲ, ನಿನ್ನ ವ್ಯಕ್ತಿತ್ವ ಹಾಳಾಗುತ್ತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಾರಿ ಕೇಳ್ದಾಗ ಬಂದಾಗ ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ರೆ ಅದು ನಿನ್ನ ವ್ಯಕ್ತಿತ್ವ ಹಾಳಾಗುತ್ತೆ, ನನಗೇನು ಪ್ರಾಬ್ಲಮ್ ಆಗಲ್ಲ ಅಂತ ಅಶ್ವಿನಿ ಹೇಳ್ತಾರೆ. ಅದು ಚಾನ್ಸ್ ಸಿಕ್ಕಿದೆ, ಅವ್ರು ಹೇಳಲೇಬೇಕದು. ಹಂಗಂತ ಗಿಲ್ಲಿ ಆ ರೀತಿ ಮಾಡಬಾರ್ದು. ಅವ್ರ ಚಾನ್ಸ್ ಸಿಕ್ಕಿದೆ, ಅವ್ರು ಅದ್ರ ಮಾಡಲೇಬೇಕು. ಇಲ್ಲಿ ತಪ್ಪು ಅಂತ ಇಲ್ಲ, ಗಿಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾನೆ, ಇವ್ರಿಗೆ ಅವಕಾಶ ಸಿಕ್ಕಿದೆ, ಅವಕಾಶದಲ್ಲಿ ಇವ್ರು ಹೇಳ್ತಾ ಇದ್ದಾರೆ. ನನ್ಗನ್ಸಿದ್ದೇನಂದ್ರೆ ಇಲ್ಲಿ ಗಿಲ್ಲಿದ್ ಯಾವುದೇ ಕಣ್ಣು ತಪ್ಪೇ ಆಗಲ್ಲ. ಕಾರಣ ಏನೇಳಿ, ಗಿಲ್ಲಿ ಅಂದ್ರೆ ಕಾಮಿಡಿ ಇರಿಟೇಟಿಂಗ್ ಮಾಡ್ತಿರ್ತಾನೆ, ಇನ್ನೊಬ್ಬರನ್ನ ಇದು ಮಾಡ್ತಿರ್ತಾನೆ ಅಂತೆಲ್ಲ ನಾವು ಅನ್ಕೊಂತ ಇರ್ತೀವಿ. ಇರಿಟೇಟಿಂಗ್ ಅನ್ನೋ ಪ್ರಶ್ನೆ ಬರಲ್ಲ. ಏನಕ್ಕಂದ್ರೆ ಒಂದು ಕಂಟೆಂಟ್ ಕೊಡೋಣ, ನಗಿಸೋಣ ಜನನ್ನ. ಅಶ್ವಿನಿ ಗೌಡ ಅಂದ್ರೆ ಗಿಲ್ಲಿ ಅಂದ್ರೆ ಟಾಮ್ ಅಂಡ್ ಜರ್ನಿ ಇಬ್ರು ಜಗಳ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಲ್ಲಿ ಬಂದಾಗ ಗಿಲ್ಲಿ ಆಟ ಆಡಿಸ್ತಾ ಇದ್ದಾನೆ, ಅವ್ರನ್ನ ಆಟ ಆಡ್ಸಕ್ಕೆ ಪ್ರಯತ್ನ ಪಡ್ತಾನೆ. ಹಂಗಂತ ಈಗ ಒಂದು ಸಿಚುವೇಶನ್ ಇರುತ್ತೆ, ಪ್ರಶಸ್ತಿ ಪ್ರದಾನ ಏನೋ ಮಾಡ್ತಾ ಇರ್ತಾರೆ, ಇನ್ನೊಂದೇನೋ ಮಾಡ್ತಾ ಇರ್ತಾರೆ, ಅಲ್ಲಿ ಕಾಲ್ ಮೇಲೆ ಹಾಕೊಂಡು ಹಿಂಗ್ ಪ್ರಶಸ್ತಿ ಕೊಡೋದು ಬೇರೆ ಆಗುತ್ತೆ. ಇಲ್ಲಿ ಏನಾಗ್ತಾ ಇದೆ, ಸಾರಿ ಕೇಳ್ಬೇಕು ಅಶ್ವಿನಿ ಗೌಡ ಅವರು. ಸಾರಿ ಕೇಳಿದಾಗ ಏನಾಗುತ್ತೆ ಹೇಳಿ, ನನ್ನ ಹತ್ರ ಬರ್ತಾರೆ ಅಶ್ವಿನಿ ಗೌಡ ಅವರು, ಅವ್ರು ನೋಡೋಣ ಅಂತ ಹೇಳಿ ತಮಾಷೆ ಮಾಡ್ತಾನೆ ವಿನ ಸೀರಿಯಸ್ ಆಗಿ ಅವ್ರಿಗೇನೋ ರೆಸ್ಪೆಕ್ಟ್ ಕೊಡ್ದೇನೆ, ಇರ್ರೆಸ್ಪೆಕ್ಟ್ ಮಾಡ್ತಾನೋ, ಮರ್ಯಾದೆ ಇಲ್ದಾನೆ ಮಾತಾಡ್ತಾ ಇಲ್ಲ. ಕಮೆಂಟ್ಸ್ ನೋಡಿದಾಗ್ಲೂ ಗಿಲ್ಲಿಗೆ ಫೇವರ್ ಆಗಿ ಕಮೆಂಟ್ಸ್ ಬರ್ತಾ ಇದೆ, ಅದು ಬೇರೆ ಪ್ರಶ್ನೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಕೆಲವ್ರು ಏನಂದ್ರೆ ತಪ್ಪು ಅಂತ ಕೇಳಿದಾಗ ಗಿಲ್ಲಿ ಕಂಟೆಂಟ್ ಕೊಡಕ್ ಪ್ರಯತ್ನ ಪಡ್ತಾನೆ, ತಪ್ಪೇಗಾಗುತ್ತೆ ಹೇಳಿ ಅದು ರೆಸ್ಪೆಕ್ಟ್ ಕೊಡದೆ ಮಾತಾಡ್ತಾನೆ, ಚಾನ್ಸೇ ಇಲ್ಲ. ಅದು ಒಂದು ಅವಕಾಶ, ಒಂದು ಟೈಮ್ ಸಿಕ್ಕಿದೆ, ಅದರಲ್ಲಿ ಏನೋ ಒಂದು ತಮಾಷೆ ಮಾಡೋಣ ಅಂತ ಮಾತಾಡ್ತಾ ಇದ್ದಾನೆ. ಹಂಗಂತ ಅಶ್ವಿನಿ ಗೌಡ ಅವ್ರ ತಪ್ಪ? ಚಾನ್ಸೇ ಇಲ್ಲ. ಅಶ್ವಿನಿ ಗೌಡ ಅವರು ಗಿಲ್ಲಿನ ನೆಗೆಟಿವ್ ಮಾಡಕ್ಕೆ ಪ್ರಯತ್ನ ಪಡ್ತಿದ್ರೆ ಅವ್ರಿಗೆ ಅವಕಾಶ ಸಿಕ್ಕಿದೆ. ಏನಂತ ಹೇಳಿ, ಗಿಲ್ಲಿ ನೀನ್ ಮರ್ಯಾದೆ ಕೊಡ್ತಾ ಇಲ್ಲ ದೊಡ್ಡವ್ರಿಗೆ, ಇದು ನೀನ್ ಮಾಡಿರೋ ತಪ್ಪು ಅಂತ. ಅದು ಅವ್ರ ಅವಕಾಶ, ಅವರು ಹೇಳ್ತಾ ಇದಾರೆ, ಇದು ಇವ್ರ ಅವಕಾಶ, ಇವ್ರು ಹೇಳ್ತಾ ಇದಾರೆ. ಆದ ಕಾರಣ ಇಲ್ಲಿ ತಪ್ಪು ಅಂತ ಹೇಳಕ್ಕೆ ಬರಲ್ಲ ಖಂಡಿತವಾಗ್ಲು. ಮತ್ತೆ ನಿಮ್ಮ ಪ್ರಕಾರ ನೀವು ಪ್ರೋಮೋ ನೋಡ್ತಿರಲ್ಲ, ನೀವಿಗೆ ಯಾರು ಅನ್ಸುತ್ತೆ ತಪ್ಪು ಮಾಡೋದಂತ ನೀವು ಕಮೆಂಟ್ ಮಾಡಿ. ಮುಖ್ಯವಾಗಿ ನಾನು ಹೇಳೋದಿಷ್ಟೇನೆ, ಈಗ ಗಿಲ್ಲಿ ಅಶ್ವಿನಿ ಅಂತ ತಗೊಂಡು ಟಾಮ್ ಅಂಡ್ ಜರ್ನಿ ಜಗಳ ಆಡ್ತಾರೆ ಅಂತ ತುಂಬಾ ಜನ ಗೊತ್ತು. ಆ ಟೈಮಲ್ಲಿ ಬಿಗ್ ಬಾಸ್ ಮನೇಲಿ 14 ಜನ ಹತ್ರ ಹೋಗಿ ಐ ಆಮ್ ಸಾರಿ ಅಂತ ಕೇಳ್ಕೊ ಬಂದಾಗ ಅವ್ರು ಏನು ರಿಯಾಕ್ಟೇ ಮಾಡಲ್ಲ. ಅದೇ ತರ ಗಿಲ್ಲಿ ಇದ್ರು ಕೂಡ ಬೇರೆ ವ್ಯತ್ಯಾಸ ಏನಿರುತ್ತೆ, ಗಿಲ್ಲಿಗೂ ಅವ್ರಿಗೆ ವ್ಯತ್ಯಾಸ ಬೇಕು ತಾನೆ, ಅದರಿಂದ ಆ ರೀತಿ ಮಾಡಿದಾನೆ ಅನ್ಸುತ್ತೆ. ಇನ್ನು ಪ್ರೋಮೋ ಇದು ಎಪಿಸೋಡ್ ನೋಡಿ ಮಾತಾಡೋಣ. ಪ್ರೋಮೋದಲ್ಲಿ ಇಷ್ಟ ಇತ್ತು, ಆಲ್ಮೋಸ್ಟ್ ನಾಮಿನೇಟ್ ಪ್ರೋಮೋ ಕಟ್ ಮಾಡಿದ್ದಾನೆ. ನಾಮಿನೇಟ್ ಪ್ರೋಮೋ ಅಂದ್ರೆ ಮೋಸ್ಟ್ಲಿ ಇವತ್ತು ನಾಮಿನೇಷನ್ಸ್ ಎಲ್ಲ ಒಂದು ಪ್ರೋಗ್ರೆಸ್ ಎಲ್ಲ ಮುಗಿಸ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಎಲ್ಲ ಕೊಡ್ತಾರೆ. ಮತ್ತೆ ಈ ರೀತಿ ಇವತ್ತು ಕೂಡ ಎಲ್ಲರ ನಾಮಿನೇಟ್ ಮಾಡಿ ಅದಾದ್ಮೇಲೆ ಮತ್ತೆ ಟಾಸ್ಕ್ ಪ್ರಕಾರ ಸೇವ್ ಮಾಡ್ತಾರಾ ಇಲ್ಲ ಅದೇ ರೀತಿ ಮಾಡ್ತಾರ ಅಂತ ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಇದೆ ಈ ವೀಕ್ ಕೂಡ. ಯಾಕಂದ್ರೆ ಲಾಸ್ಟ್ ನಮಗೆ ಬುಧವಾರ ಗೊತ್ತಾಗಿದ್ದು ನಾಮಿನೇಟ್ ಆಗಿದ್ದು ಯಾರಂತ. ಅದಕ್ಕೋಸ್ಕರ ನಾಮಿನೇಟ್ ಆಗಿದ್ದೇನೆ ವೋಟ್ ಮಾಡಕ್ ಹೋಗ್ಬೇಡಿ, ಕೊನೆಯಲ್ಲಿ ವೋಟ್ ಮಾಡಿ ಆಮೇಲೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಪ್ರೋಮೋ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.